ಇನ್ಮುಂದೆ ಹಿಂದಿ ಭಾಷೆ ಕಡ್ಡಾಯವಲ್ಲ. ತೃತೀಯ ಭಾಷೆಯ 100 ಅಂಕ ಪರಿಗಣನೆ ಇಲ್ಲ. ಯುದ್ಧ ಬಿಕ್ಕಟ್ಟು, ಕೆಲವೇ ಕ್ಷಣಗಳಲ್ಲಿ ಎಲ್ಲಾ ರಾಜ್ಯಗಳ ಸಿಎಂಗಳ ಜೊತೆ ಮೋದಿ ಸಭೆ. ಆಟೋ ಎಲ್ಪಿಜಿ ಗ್ಯಾಸ್ ಸಿಗದೆ ಚಾಲಕ ಕಣ್ಣೀರು. ಲಾಕ್ಡೌನ್ ವದಂತಿಗೆ ಬ್ರೇಕ್. ಇದೆಲ್ಲದರ ಜೊತೆಗೆ ಮತ್ತಷ್ಟು ಸುದ್ದಿಗಳನ್ನು ನೋಡೋಣ ಇವತ್ತಿನ ಕರ್ನಾಟಕ ಟಾಪ್ 20ಯಲ್ಲಿ. ಇನ್ನು ಮುಂದೆ ಹಿಂದಿ ಭಾಷೆ ಕಡ್ಡಾಯವಲ್ಲ, ತೃತೀಯ ಭಾಷೆಯ 100 ಅಂಕ ಪರಿಗಣನೆ ಇಲ್ಲ ಅಂತ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಹೇಳಿದ್ದಾರೆ. ವಿದ್ಯಾರ್ಥಿಗಳಿಗೆ ಹಿಂದಿ ವಿಷಯದಲ್ಲಿ ಪಾಸ್ ಕಡ್ಡಾಯ ಮಾಡದಂತೆ ಶಿಕ್ಷಣ ಸಚಿವ ಮಧು ಬಂಗಾರಪ್ಪಗೆ ಕನ್ನಡ ಪರ ಸಂಘಟನೆಗಳು ಮನವಿ ಸಲ್ಲಿಸಿದ್ವು. ಸದಾಶಿವನಗರ ನಿವಾಸದಲ್ಲಿ ಭೇಟಿಯಾಗಿ ಕರವೇ ಶಿವರಾಮೇಗೌಡ, ಸಾರಾ ಗೋವಿಂದು ನೇತೃತ್ವದಲ್ಲಿ ಮನವಿ ಸಲ್ಲಿಸಲಾಗಿತ್ತು. ಈ ಬೆನ್ನಲ್ಲೇ ಸುದ್ದಿಗೋಷ್ಠಿ ನಡೆಸಿದ ಮಧು ಬಂಗಾರಪ್ಪ, ಹಿಂದಿ ಭಾಷೆ ಹೇರಬೇಡಿ ಅಂತ ಒತ್ತಡ ಇದೆ. ಈ ವರ್ಷದಿಂದ ತೃತೀಯ ಭಾಷೆ ಕಡ್ಡಾಯವಲ್ಲ. ತೃತೀಯ ಭಾಷೆ ಎಕ್ಸಾಮ್ ಬರೀತಾರೆ, 525 ಅಂಕಕ್ಕೆ ಮಾತ್ರ ಪರೀಕ್ಷೆ ಇರುತ್ತೆ. ತೃತೀಯ ಭಾಷೆ 100 ಅಂಕ ಒಟ್ಟು ಅಂಕಕ್ಕೆ ಗಣನೆಗೆ ತೆಗೆದುಕೊಳ್ಳಲ್ಲ. 525 ಅಂಕಕ್ಕೆ ಪಾಸ್ ಫೇಲ್ ಇರುತ್ತೆ. ತೃತೀಯ ಭಾಷೆಗೆ ಗ್ರೇಡ್ ಕೊಡ್ತೀವಿ, ಅಂಕ ಪರಿಗಣನೆ ಇಲ್ಲ ಅಂತ ತಿಳಿಸಿದ್ದಾರೆ. ನಮ್ಮ ರಾಜ್ಯದಲ್ಲಿ 625ಕ್ಕೆ ಮಕ್ಕಳು ಎಕ್ಸಾಮ್ ಬರೀತಾ ಇದ್ದಾರೆ. ಮಧ್ಯ ಏನಿತ್ತು 50ಕ್ಕೆ ಥರ್ಡ್ ಲ್ಯಾಂಗ್ವೇಜ್ ಬರೆಯೋರು, ಅದು ಕ್ರಮೇಣ ಏನಾಯ್ತು 100 ಮಾರ್ಕ್ಸ್ಗೆ ರೈಸ್ ಮಾಡಿದ್ರು. ಈಗಿರೋದು ನಮ್ದು 3 ಲ್ಯಾಂಗ್ವೇಜ್ ಪಾಲಿಸಿ ಇರೋದ್ರಿಂದ ಈ ವರ್ಷದಿಂದ ಈ ಥರ್ಡ್ ಲ್ಯಾಂಗ್ವೇಜ್ ವಿಲ್ ಬಿ ಗ್ರೇಡೆಡ್ ಓನ್ಲಿ. ಎಕ್ಸಾಮ್ ನ ಇವರು ಬರೆಯೋದು 625 ಇತ್ತು. ಈ 100 ಮಾರ್ಕ್ಸ್ ಏನ್ ಬರೀತಾ ಇದ್ರಲ್ಲ, ದಟ್ ವಿಲ್ ಬಿ ಕನ್ವರ್ಟೆಡ್ ಇನ್ ಟು ಗ್ರೇಡ್ಸ್ ಅಂಡ್ ನಾಟ್ ರಿಫ್ಲೆಕ್ಟಿಂಗ್ ಆನ್ ದ ರಿಸಲ್ಟ್ಸ್. ಮಧ್ಯಪ್ರಾಚ್ಯ ಬಿಕ್ಕಟ್ಟಿನ ಬಗ್ಗೆ ಚರ್ಚೆ ನಡೆಸುವ ಸಲುವಾಗಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಇವತ್ತು ಎಲ್ಲಾ ಮುಖ್ಯಮಂತ್ರಿಗಳ ಸಭೆ ಕರೆದಿದ್ದಾರೆ. ಸರ್ವಪಕ್ಷ ಸಭೆಯ ಅಧ್ಯಕ್ಷತೆಯನ್ನ ಪ್ರಧಾನಿ ಮೋದಿ ವಹಿಸಲಿದ್ದಾರೆ. ಎಲ್ಲಾ ರಾಜ್ಯಗಳ ಸಿಎಂಗಳ ಜೊತೆಗೆ ಪ್ರಧಾನಿ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಸಂವಾದ ನಡೆಸಲಿದ್ದಾರೆ. ಪ್ರಮುಖವಾದ ಹಾರ್ಮೋಸ್ ಜಲಸಂಧಿಯ ಮೇಲೆ ಇರಾನ್ ತನ್ನ ಹಿಡಿತವನ್ನ ಮುಂದುವರೆಸಿದ್ದು, ಇದು ಜಾಗತಿಕ ಇಂಧನ ಹರಿವಿನ ಮೇಲೆ ಪರಿಣಾಮ ಬೀರ್ತಾ ಇದೆ. ಆದ್ರಿಂದ ಭಾರತದ ಪ್ರಯತ್ನಗಳ ಸಮನ್ವಯವನ್ನ ಖಚಿತಪಡಿಸಿಕೊಳ್ಳುವ ವಿಚಾರದ ಬಗ್ಗೆ ಸಭೆಯಲ್ಲಿ ಚರ್ಚೆ ನಡೆಯಲಿದೆ. ಅಲ್ಲದೆ ಎಲ್ಪಿಜಿ ಅಭಾವವನ್ನು ಎದುರಿಸೋಕೆ ಕೈಗೊಂಡ ಕ್ರಮ, ಪೂರೈಕೆ ಸರಪಳಿ ವ್ಯವಸ್ಥೆ, ಇಂಧನ ಭದ್ರತೆ ಬಗ್ಗೆ ಚರ್ಚೆ, ರಾಜ್ಯಗಳ ನಡುವಿನ ಸಮನ್ವಯತೆಯ ಖಚಿತತೆ, ಬಿಕ್ಕಟ್ಟು ಎದುರಿಸೋಕೆ ಟೀಂ ಇಂಡಿಯಾ ರೀತಿ ಸಮನ್ವಯತೆ ಬಗ್ಗೆ ಚರ್ಚೆ ನಡೆಯಲಿದೆ. ಇನ್ನು ಏಪ್ರಿಲ್ನಲ್ಲಿ ವಿಧಾನಸಭಾ ಚುನಾವಣೆ ನಡೆಯಲಿರುವ ರಾಜ್ಯಗಳ ಮುಖ್ಯಮಂತ್ರಿಗಳ ನೀತಿ ಸಂಹಿತೆ ಕಾರಣದಿಂದ ಈ ಸಭೆಯಲ್ಲಿ ಭಾಗವಹಿಸೋದಿಲ್ಲ. ಬದಲಿಗೆ ಆ ರಾಜ್ಯಗಳ ಮುಖ್ಯ ಕಾರ್ಯದರ್ಶಿಗಳೊಂದಿಗೆ ಪ್ರತ್ಯೇಕ ಸಭೆಯನ್ನ ಶೀಘ್ರದಲ್ಲೇ ನಡೆಸೋಕೆ ಯೋಜನೆ ಇದೆ. ಕರ್ನಾಟಕದಿಂದ ಆಹಾರ ಸಚಿವ ಮುನಿಯಪ್ಪ ಸಭೆಯಲ್ಲಿ ಭಾಗಿಯಾಗಲಿದ್ದಾರೆ. ಸಿಎಂ ಬದಲಾಗಿ ಸಭೆಯಲ್ಲಿ ಆಹಾರ ಸಚಿವ ಮುನಿಯಪ್ಪ ಭಾಗವಹಿಸಲಿದ್ದಾರೆ. ಗಲ್ಫ್ ಯುದ್ಧದ ಮಧ್ಯೆ ಪೆಟ್ರೋಲ್, ಡೀಸೆಲ್ ಮೇಲಿನ ಅಬಕಾರಿ ಸುಂಕವನ್ನ ಕೇಂದ್ರ ಸರ್ಕಾರ ಇಳಿಸಿದೆ. ಪೆಟ್ರೋಲ್ ಮೇಲಿನ ಅಬಕಾರಿ ಸುಂಕವನ್ನ 10 ರೂಪಾಯಿ ಇಳಿಕೆ ಮಾಡಲಾಗಿದೆ. ಪೆಟ್ರೋಲ್ ಮೇಲೆ 13 ರೂಪಾಯಿ ಇದ್ದ ಅಬಕಾರಿ ಸುಂಕವನ್ನ 3 ರೂಪಾಯಿಗೆ ಇಳಿಸಲಾಗಿದೆ. ಡೀಸೆಲ್ ಮೇಲಿದ್ದ 10 ರೂಪಾಯಿ ಅಬಕಾರಿ ಸುಂಕವನ್ನ ಶೂನ್ಯಕ್ಕೆ ಇಳಿಸಲಾಗಿದೆ. ತೈಲ ಕಂಪನಿಗಳ ನಷ್ಟ ಸರಿದೂಗಿಸೋಕೆ ಅಬಕಾರಿ ಸುಂಕ ಇಳಿಕೆ ಮಾಡಲಾಗಿದೆ. ಈ ಬಗ್ಗೆ ಟ್ವೀಟ್ ಮಾಡಿರುವ ಕೇಂದ್ರ ಸಚಿವ ಹರ್ದೀಪ್ ಸಿಂಗ್ ಪುರಿ, ಅಂತಾರಾಷ್ಟ್ರೀಯ ಕಚ್ಚಾ ತೈಲದ ಬೆಲೆಗಳು ಕಳೆದ 1 ತಿಂಗಳಲ್ಲಿ ಸುಮಾರು $70ಗಳಿಂದ ಸುಮಾರು $122ಗಳಿಗೆ ಏರಿದೆ. ಇದರ ಪರಿಣಾಮವಾಗಿ ವಿಶ್ವದಾದ್ಯಂತ ಗ್ರಾಹಕರಿಗೆ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆಗಳು ಏರಿದೆ. ಪೆಟ್ರೋಲ್ ಲೀಟರ್ಗೆ ಸುಮಾರು 24 ರೂಪಾಯಿ, ಡೀಸೆಲ್ ಪ್ರತಿ ಲೀಟರ್ಗೆ 30 ರೂಪಾಯಿ ನಷ್ಟ ಆಗ್ತಿದೆ. ಈ ನಷ್ಟವನ್ನ ಜನರಿಗೆ ವರ್ಗಾಯಿಸಿಲ್ಲ. ಸರ್ಕಾರ ತನ್ನ ತೆರಿಗೆ ಆದಾಯದ ಮೇಲೆ ಭಾರಿ ಹೊಡೆತವನ್ನ ತೆಗೆದುಕೊಂಡಿದೆ. ಈ ಸಮಯೋಚಿತ ಮತ್ತು ದೂರದೃಷ್ಟಿಯ ನಿರ್ಧಾರಕ್ಕಾಗಿ ಪ್ರಧಾನಿ ನರೇಂದ್ರ ಮೋದಿ ಮತ್ತು ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ಗೆ ಧನ್ಯವಾದ ತಿಳಿಸುವುದಾಗಿ ಟ್ವೀಟ್ ಮಾಡಿದ್ದಾರೆ. ಲಾಕ್ಡೌನ್ ವದಂತಿಗೆ ಕೇಂದ್ರ ಸರ್ಕಾರ ಬ್ರೇಕ್ ಹಾಕಿದೆ. ದೇಶದಲ್ಲಿ ಯಾವುದೇ ಕಾರಣಕ್ಕೂ ಲಾಕ್ಡೌನ್ ಇಲ್ಲ ಅಂತ ಸ್ಪಷ್ಟಪಡಿಸಿದೆ. ಮಧ್ಯಪ್ರಾಚ್ಯ ಯುದ್ಧ ಬಿಕ್ಕಟ್ಟಿನ ನಡುವೆ ಸಾಮಾಜಿಕ ಜಾಲತಾಣದಲ್ಲಿ ಲಾಕ್ಡೌನ್ ವದಂತಿ ವ್ಯಾಪಕವಾಗಿ ಹರಡಿತ್ತು. ಆಯಿಲ್ ಹಾಗೂ ಗ್ಯಾಸ್ ಶಾರ್ಟೇಜ್ನಿಂದ ಭಾರತದಲ್ಲಿ ಲಾಕ್ಡೌನ್ ಎದುರಾಗಬಹುದು ಎಂಬ ವದಂತಿ ಹರಿಬಿಡಲಾಗಿದೆ. ಇದರಿಂದ ಜನರಲ್ಲಿ ಆತಂಕ ಹಾಗೂ ಗೊಂದಲ ಉಂಟಾಗಿತ್ತು. ಈ ಬಗ್ಗೆ ಟ್ವೀಟ್ ಮಾಡಿರುವ ಕೇಂದ್ರ ಪೆಟ್ರೋಲಿಯಂ ಸಚಿವ ಹರ್ದೀಪ್ ಸಿಂಗ್ ಪುರಿ, ಲಾಕ್ಡೌನ್ನಂತಹ ಪರಿಸ್ಥಿತಿ ಬಂದಿಲ್ಲ, ಇದೆಲ್ಲ ಸುಳ್ಳು ಸುದ್ದಿ. ಕೇಂದ್ರ ಸರ್ಕಾರದ ಮುಂದೆ ಅಂತಹ ಯಾವುದೇ ಪ್ರಸ್ತಾವನೆ ಇಲ್ಲ. ಜನರು ಈ ಸುಳ್ಳು ಸುದ್ದಿಗೆ ಕಿವಿಗೊಡಬಾರದು ಎಂದು ಮನವಿ ಮಾಡಿದ್ದಾರೆ. ಮತ್ತೊಂದೆಡೆ ಗ್ಯಾಸ್ ಸಂಕಷ್ಟದ ಮಧ್ಯೆ ಕೇಂದ್ರ ಸರ್ಕಾರ ಬಿಗ್ ರಿಲೀಫ್ ನೀಡಿದೆ. ರಾಜ್ಯಗಳಿಗೆ ಮತ್ತೆ 20% ಕಮರ್ಷಿಯಲ್ ಸಿಲಿಂಡರ್ ಹೆಚ್ಚಳ ಮಾಡಿದೆ. ರಾಜ್ಯ ಸರ್ಕಾರಗಳ ಮನವಿ ಪುರಸ್ಕರಿಸಿದ ಕೇಂದ್ರ ಸರ್ಕಾರ ಕಮರ್ಷಿಯಲ್ ಗ್ಯಾಸ್ ಕೋಟಾ 50% 70% ಏರಿಕೆ ಮಾಡಿದೆ. ಇದರಿಂದ ಜವಳಿ ಕೈಗಾರಿಕೆ, ಉಕ್ಕು ವಲಯಕ್ಕೆ ಅನುಕೂಲವಾಗಲಿದೆ. ಯುದ್ಧದ ಪರಿಣಾಮ ಬೆಂಗಳೂರಿನಲ್ಲಿ ಎಲ್ಪಿಜಿ ಅಭಾವ ಮುಂದುವರೆದಿದೆ. ಒಂದೊಂದೇ ಗ್ಯಾಸ್ ಬಂಕ್ಗಳಿಗೆ ಬೀಗ ಜಡಿಯಲಾಗ್ತಾ ಇದೆ. ಎಲ್ಪಿಜಿ ಅನಿಲ ಸರಬರಾಜು ಆಗದ ಹಿನ್ನೆಲೆಯಲ್ಲಿ ಬಂಕ್ಗಳ ಮುಂದೆ ನೋ ಸ್ಟಾಕ್ ಬೋರ್ಡ್ ಹಾಕಲಾಗ್ತಾ ಇದೆ. ಬೆಂಗಳೂರಿನಲ್ಲಿರುವ ಬಹುತೇಕ ಬಂಕ್ಗಳನ್ನು ಕ್ಲೋಸ್ ಮಾಡಲಾಗಿದೆ. ಆರ್ಎಂಸಿ ಕಂಠೀರವ ಸ್ಟುಡಿಯೋ, ಗೋವರ್ಧನ್ ಬಸ್ ನಿಲ್ದಾಣದ ಬಳಿ ಇರುವ ಎಲ್ಪಿಜಿ ಗ್ಯಾಸ್ ಬಂಕ್ ಬಂದ್ ಆಗಿದ್ದು, ಆಟೋ ಗ್ಯಾಸ್ ಸಿಗದೆ ಆಟೋ ಚಾಲಕರು ಕಣ್ಣೀರು ಹಾಕಿದ್ದಾರೆ. ಸರ್, ಎಲ್ಲೂ ಆಟೋ ಗ್ಯಾಸ್ ಸಿಗ್ತಿಲ್ಲ. ನಾನು ನನ್ನ ಹೆಂಡತಿ ಆಟೋವನ್ನೇ ನಂಬ್ಕೊಂಡು ಬದುಕ್ತಾ ಇರೋದು. ನಮಗೆ ಯಾರು ಊಟ ಹಾಕಲ್ಲ. ಆಟೋ
ಓಡಿಸಿನೇ ಜೀವನ ಮಾಡಬೇಕು, ಗ್ಯಾಸ್ ಇಲ್ಲ ಅಂತಿದ್ದಾರೆ, ರೋಡ್ನಲ್ಲಿ ಖಾಲಿ ನಿಲ್ಲುವಂತಾಗಿದೆ ಅಂತ ಆಟೋ ಚಾಲಕ ಅಬ್ದುಲ್ ಕಣ್ಣೀರು ಹಾಕಿದ್ದಾರೆ. ಏನ್ ಬಿಡೋಣ ಸರ್, ನಾವು ಹೊಟ್ಟೆ ಪಾಡು ಉಪವಾಸ ಇರ್ಬೇಕು ಸರ್. ಇದಕ್ಕೆ ನಂಬ್ಕೊಂಡು ನಾನು ನಮ್ಮ ಹೆಂಗಸರು ಮಕ್ಳು ಯಾರು ನೋಡಲ್ಲ, ಇದ್ರಲ್ಲಿ ಜೀವನ ಮಾಡ್ಬೇಕು. ನಾವು ಬಹಳ ಕಷ್ಟ ಇದೆ ಸರ್. ನಮಗೆ 3 ದಿವಸ ಆಯ್ತು ಸರ್, ನಮ್ಗೆ ಸಿಕ್ಕಿಲ್ಲ ಸರ್. 85-90 ಮಾಡ್ತಾರೆ ಸರ್, ಇಲ್ಲಿ ಸಿಗ್ತಾ ಇಲ್ಲ ಸರ್. 4 ಕಡೆನೂ ನೋ ಸ್ಟಾಕ್ ಅಂತ ಬೋರ್ಡ್ ಹಾಕ್ತಾರೆ. ಬೆಂಗಳೂರಲ್ಲಿ LPG ಅಭಾವ ಇನ್ನೂ ಜಾಸ್ತಿ ಆಗ್ತಾ ಇದೆ. ಅದಕ್ಕೆ ಒಂದು ಉದಾಹರಣೆ ಅಂದರೆ ಆಟೋ ಗ್ಯಾಸ್ ಬಂಕ್ಗಳು ಕೂಡ ಈಗ ಬಾಗ್ಲಾಕುವಂತಹ ಪರಿಸ್ಥಿತಿಗೆ ಬಂದಿರುವಂಥದ್ದು. ನೀವೇನು ದೃಶ್ಯಗಳಲ್ಲಿ ನೋಡ್ತಿದ್ದೀರಾ, ಇದು ಗೋವರ್ಧನ್ ಬಳಿ ಇರುವಂತಹ ಟೋಟಲ್ ಎನರ್ಜೀಸ್ ಅಂತ ಆಟೋ ಗ್ಯಾಸ್ ಬಂಕ್. LPG ಆಟೋ ಗ್ಯಾಸ್ ಸರಬರಾಜು ಆಗದ ಹಿನ್ನೆಲೆಯಲ್ಲಿ ಸ್ಟಾಕ್ ಇದ್ದಿದ್ದು ಖಾಲಿ ಆದ ಮೇಲೆ ನೋ ಸ್ಟಾಕ್ ಬೋರ್ಡ್ ಹಾಕಿ ಈಗ LPG ಗ್ಯಾಸ್ ಬಂಕ್ಗೆ ಬ್ಯಾರಿಕೇಡ್ಗಳನ್ನ ಹಾಕಿ ಕ್ಲೋಸ್ ಮಾಡುವಂತಹ ಕೆಲಸಕ್ಕೆ ಇಲ್ಲಿನ ಸಿಬ್ಬಂದಿ ಮುಂದಾಗಿದ್ದಾರೆ. ಆಟೋ ಚಾಲಕರು ಬಂದು ಯಾಕೆ ಸಿಲಿಂಡರ್ ಗ್ಯಾಸ್ ಇಲ್ವಾ ಅಂತ ಕೇಳಿ ಆ ಗ್ಯಾಸ್ ಸಿಬ್ಬಂದಿಗಳನ್ನ ಅಂದರೆ ಬಂಕ್ನ ಸಿಬ್ಬಂದಿಗಳನ್ನ ಬೈದು ಹೋಗುವಂತಹ ಕೆಲಸಗಳು ಕೂಡ ಆಗ್ತಿದೆ. ಮಧ್ಯಪ್ರಾಚ್ಯ ಭೀಕರ ಕದನ 28ನೇ ದಿನಕ್ಕೆ ಕಾಲಿಟ್ಟಿದೆ. ಇವತ್ತು ಇಸ್ರೇಲ್ ಇರಾನ್ ವಾರ್ ಮುಂದುವರೆದಿದೆ. ಇರಾನ್ನ ಕೋಮ್ನಲ್ಲಿ ಇಸ್ರೇಲ್ ಅಮೆರಿಕ ಜಂಟಿ ದಾಳಿ ನಡೆಸಿದೆ. ವಸತಿ ಪ್ರದೇಶದ ಮೇಲೆ ವಾಯು ದಾಳಿ ನಡೆಸಿದ್ದು 6 ಜನ ಸಾವನ್ನಪ್ಪಿರೋ ಬಗ್ಗೆ ವರದಿಯಾಗಿದೆ. 3 ವಸತಿ ಮನೆಗಳನ್ನ ಗುರಿಯಾಗಿಸಿಕೊಂಡು ದಾಳಿ ಮಾಡಲಾಗಿದೆ. ಮತ್ತೊಂದು ಕಡೆ ಹಿಜ್ಬುಲ್ಲಾ ಹುಟ್ಟಡಗಿಸೋಕೆ ಪಣ ತೊಟ್ಟಿರುವ ಇಸ್ರೇಲ್ ಲೆಬನಾನ್ ಮೇಲೆ ನಿರಂತರ ದಾಳಿ ನಡೆಸಿದೆ. ಇಸ್ರೇಲ್ ದಾಳಿಯಲ್ಲಿ 13 ಮಂದಿ ಬಲಿಯಾಗಿದ್ದಾರೆ. ಇತ್ತ ಪ್ರತಿಯಾಗಿ ದಾಳಿ ನಡೆಸಿರುವ ಇರಾನ್ ಇಸ್ರೇಲ್ ಮೇಲೆ ಅಟ್ಯಾಕ್ ಮಾಡಿದೆ. ಟೆಲ್ ಅವೀವ್ ಮೇಲೆ ಇರಾನ್ ಡ್ರೋನ್ ದಾಳಿ ಮಾಡಿದೆ. ಇನ್ನು ಇಸ್ರೇಲ್ ಮೇಲೆ ಇರಾನ್ನಿಂದ ಕ್ಷಿಪಣಿ ದಾಳಿ ನಡೆಸಿದ್ದು ಕ್ಷಿಪಣಿ ಮೇಲೆ ಧನ್ಯವಾದ ಸಂದೇಶ ರವಾನೆಯಾಗಿದೆ. IRGC ಪಡೆಯಿಂದ ಭಾರತ ಸೇರಿ ಹಲವು ದೇಶಗಳಿಗೆ ಧನ್ಯವಾದ ಸಂದೇಶ ತಿಳಿಸಲಾಗಿದೆ. ಇನ್ನು 10 ದಿನ ಕದನ ವಿರಾಮವನ್ನ ಟ್ರಂಪ್ ಮುಂದುವರೆಸಿದ್ದು 10 ದಿನ ಇಂಧನ ಸ್ಥಾವರಗಳ ಮೇಲೆ ದಾಳಿ ಮಾಡಲ್ಲ. ಇರಾನ್ ಮನವಿ ಮೇರೆಗೆ ಈ ನಿರ್ಧಾರ ತೆಗೆದುಕೊಂಡಿದ್ದೀವಿ ಅಂತ ಟ್ರಂಪ್ ತಿಳಿಸಿದ್ದಾರೆ. ಇನ್ನು ಟ್ರಂಪ್ ಶಾಂತಿ ಪ್ರಸ್ತಾವನೆಗೆ ಇರಾನ್ ದ್ವಂದ್ವ ನಿಲುವು ತಾಳಿದೆ. ಸಂಧಾನ ಮುರಿದ್ರೆ ಅತಿದೊಡ್ಡ ದಾಳಿಗೆ ಟ್ರಂಪ್ ಸಿದ್ಧತೆ ನಡೆಸಿದ್ದಾರೆ. ಇರಾನ್ ಮೇಲಿನ ದಾಳಿಗೆ ಪ್ಲಾನ್ ಬಿ ರೆಡಿ ಮಾಡಿರುವ ಅಮೆರಿಕ ಇರಾನ್ ಇಂಧನ ಜೀವನಾಡಿಯನ್ನ ಗುರಿಯಾಗಿಸಿಕೊಂಡು ದಾಳಿ ಮಾಡೋಕೆ ನಿರ್ಧಾರ ಮಾಡಿದೆ. ರಾಜ್ಯದ ಹಲವೆಡೆ ಸಿಲಿಂಡರ್ಗಾಗಿ ಹಾಹಾಕಾರ ಮುಂದುವರೆದಿದೆ. ಗದಗ, ರಾಯಚೂರು, ಕಲಬುರಗಿ ಜಿಲ್ಲೆಯಲ್ಲಿ ಸಿಲಿಂಡರ್ಗಾಗಿ ಜನ ಪರದಾಡೋ ಸ್ಥಿತಿ ನಿರ್ಮಾಣ ಆಗಿದೆ. ಗದಗ ಜಿಲ್ಲೆಯ ನರಗುಂದ ಪಟ್ಟಣದಲ್ಲಿ ಅಡುಗೆ ಅನಿಲಕ್ಕಾಗಿ ಕಿಲೋಮೀಟರ್ ಗಟ್ಟಲೆ ಸರತಿ ಸಾಲಲ್ಲಿ ನಿಂತು ಸಿಲಿಂಡರ್ ಪಡೆಯುವ ಅನಿವಾರ್ಯತೆ ಎದುರಾಗಿದೆ. ಊಟ ನಿದ್ದೆ ಬಿಟ್ಟು ನಸುಕಿನಿಂದಲೇ ಖಾಲಿ ಸಿಲಿಂಡರ್ ಸಮೇತ ಕ್ಯೂ ನಿಲ್ಲುವಂತಾಗಿದೆ. ನಗರದ ಸಿದ್ದನಬಾವಿ ಓಣಿಯಲ್ಲಿರುವ ಇಂಡಿಯನ್ ಗ್ಯಾಸ್ ಏಜೆನ್ಸಿ ಬಳಿ ನರಗುಂದ ಹಾಗೂ ಗ್ರಾಮೀಣ ಭಾಗದ ಜನ ಗ್ಯಾಸ್ ಸಿಲಿಂಡರ್ಗಾಗಿ ಪರದಾಡ್ತಾ ಇದ್ದಾರೆ. ಬೆಳಗ್ಗೆ 8 ರಿಂದ 12 ಗಂಟೆ ತನಕ ಮಾತ್ರ ಪೂರೈಕೆ ಮಾಡ್ತಾರೆ. ಒಂದು ದಿನಕ್ಕೆ ಸುಮಾರು 400 ಜನರಿಗೆ ಸಿಲಿಂಡರ್ ಪೂರೈಕೆ ಮಾಡ್ತಾರೆ. ಏಜೆನ್ಸಿ ಅವರಿಗೆ ಸರಿಯಾಗಿ ಗ್ಯಾಸ್ ಪೂರೈಕೆ ಆಗ್ತಾ ಇಲ್ಲ. ಹೀಗಾಗಿ ಕಳೆದ 4-5 ದಿನಗಳಿಂದ ನರಗುಂದ ತಾಲೂಕಿನಲ್ಲಿ ಗೃಹ ಬಳಕೆ ಸಿಲಿಂಡರ್ ಸಮಸ್ಯೆ ಆಗ್ತಿದೆ. ಸರ್ಕಾರ ನೋಡಿದ್ರೆ ಸಾರ್ವಜನಿಕರಿಗೆ ಗೃಹ ಬಳಕೆ ಸಿಲಿಂಡರ್ ಸಮಸ್ಯೆ ಇಲ್ಲ ಅಂತಾರೆ. ಆದ್ರೆ ನರಗುಂದ ಪಟ್ಟಣದಲ್ಲಿ ತೀವ್ರ ಸಮಸ್ಯೆ ಎದುರಾಗಿದೆ. ಇಷ್ಟೆಲ್ಲ ಸಮಸ್ಯೆ ಆಗ್ತಾ ಇದ್ರೂ ಜಿಲ್ಲಾಡಳಿತ, ತಾಲೂಕಾಡಳಿತ ಮೌನವಾಗಿರುವುದಕ್ಕೆ ಜನ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಗೃಹ ಬಳಕೆಯ ಸಿಲಿಂಡರ್ಗಾಗಿ ಗದಗ ಜಿಲ್ಲೆಯ ನರಗುಂದ ಪಟ್ಟಣದಲ್ಲಿ ಹಾಹಾಕಾರ ಶುರುವಾಗಿರುವಂಥದ್ದು. ಆ ದೃಶ್ಯ ಹೇಗಿದೆ ಅನ್ನುವಂಥದ್ದನ್ನು ಕೂಡ ನಾವು ತೋರಿಸ್ತಾ ಇದ್ವಿ. ನಮ್ಮ ಒಂದು ಹಿಂಭಾಗದಲ್ಲಿ ನೋಡ್ತಿರ್ಬೋದು. ನಾವೀಗ ಗದಗ ಜಿಲ್ಲೆಯ ನರಗುಂದ ಪಟ್ಟಣದಲ್ಲಿದ್ವಿ. ಇಲ್ಲಿ ಸಾಕಷ್ಟು ಜನ ಖಾಲಿ ಸಿಲಿಂಡರ್ಗಳನ್ನ ಇಟ್ಕೊಂಡು ಇಲ್ಲಿ ಸರದಿ ಸಾಲಿನಲ್ಲಿ ನಿಂತು ಈ ಒಂದು ಸಿಲಿಂಡರ್ನ ಪಡೆಯುವಂಥದ್ದು ಸ್ಥಿತಿ ಕೂಡ ಇಲ್ಲಿ ನಿರ್ಮಾಣವಾಗಿರುವಂಥದ್ದು. ನೂರಾರು ಸಂಖ್ಯೆಯಲ್ಲಿ ಬೆಳಗಿನ ಜಾವ 3 ಗಂಟೆ 4 ಗಂಟೆಗೆ ಬಂದು ಇಲ್ಲಿ ಕ್ಯೂ ಅನ್ನು ಹಚ್ಚುವಂಥದ್ದು ಕೂಡ ಇಲ್ಲಿ ಕಾಮನ್ ಆಗಿದೆ. ಪ್ರೊಫೆಸರ್ ಲವ್ ಪ್ರಪೋಸಲ್ನಿಂದ ಸುದ್ದಿಯಾಗಿದ್ದ ಸಿದ್ಧಾರ್ಥ ಮೆಡಿಕಲ್ ಕಾಲೇಜಿಗೆ ಬಾಂಬ್ ಬೆದರಿಕೆ ಮೇಲ್ ಬಂದಿದೆ. ನೆಲಮಂಗಲ ತಾಲೂಕಿನ ಟಿ ಬೇಗೂರು ಬಳಿ ಇರುವ ಸಿದ್ಧಾರ್ಥ ಮೆಡಿಕಲ್ ಕಾಲೇಜಿಗೆ ಅಪರಿಚಿತ ಮೇಲ್ನಿಂದ ಬೆದರಿಕೆ ಬಂದಿದೆ. ಇಂದು ಬೆಳ್ಳಂಬೆಳಿಗ್ಗೆ ಮೇಲ್ ಚೆಕ್ ಮಾಡಿದ ಆಡಳಿತ ಮಂಡಳಿಗೆ ಶಾಕ್ ಆಗಿದೆ. ಕೂಡಲೇ ನೆಲಮಂಗಲ ಗ್ರಾಮಾಂತರ ಪೊಲೀಸ್ ಠಾಣೆಗೆ ಮಾಹಿತಿ ನೀಡಿದೆ. ಸ್ಥಳಕ್ಕೆ SP ಚಂದ್ರಕಾಂತ್, ಬಾಂಬ್ ಸ್ಕ್ವಾಡ್, ಡಾಗ್ ಸ್ಕ್ವಾಡ್ ತಂಡ ಭೇಟಿ ನೀಡಿ ಪರಿಶೀಲನೆ ನಡೆಸಿತು. ಬಾಂಬ್ ಬೆದರಿಕೆಯಿಂದ ಕಾಲೇಜು ಆಡಳಿತ ಮಂಡಳಿ, ವಿದ್ಯಾರ್ಥಿಗಳು ಹಾಗೂ ಸ್ಥಳೀಯರಲ್ಲಿ ಆತಂಕ ಮನೆ ಮಾಡಿತ್ತು. ಕಾಲೇಜು ಆವರಣ ಸುತ್ತಮುತ್ತಲಿನ ಹೋಟೆಲ್ಗಳ ತಪಾಸಣೆ ಮಾಡಲಾಯಿತು. ಬಿಗ್ ಬಾಸ್ನ ಮಾಜಿ ಸ್ಪರ್ಧಿ ಡಾಗ್ ಸತೀಶ್ ಸ್ನೇಹಿತ ಗಿರೀಶ್ ಕುಮಾರ್ ನಾಯ್ಡುಗೆ ಬೆದರಿಕೆ ಪ್ರಕರಣ ಸಂಬಂಧ ಬಿಗ್ ಬಾಸ್ ಮಾಜಿ ಸ್ಪರ್ಧಿ ರಜತ್ಗೆ ನೋಟಿಸ್ ಕೊಡಲಾಗಿದೆ. ಕೆಆರ್ಪುರಂ ಪೊಲೀಸರಿಂದ ರಜತ್ಗೆ ನೋಟಿಸ್ ಕೊಟ್ಟಿದ್ದು ಸೋಮವಾರ ಖುದ್ದು ಇನ್ಸ್ಪೆಕ್ಟರ್ ಮುಂದೆ ವಿಚಾರಣೆಗೆ ಹಾಜರಾಗುವಂತೆ ಸೂಚಿಸಲಾಗಿದೆ. ಡಾಗ್ ಸತೀಶ್ ವಿಚಾರವಾಗಿ ಗಿರೀಶ್ಗೆ ಬೆದರಿಕೆ ಹಾಕಿದ ಆರೋಪ ರಜತ್ ಮೇಲಿದೆ. ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದ್ದ ಆಡಿಯೋ ಮೇಲೆ ಕೇಸ್ ದಾಖಲಾಗಿದೆ. ಸದ್ಯ ಕೆಆರ್ಪುರಂ ಪೊಲೀಸರಿಗೆ ದೂರು ಸಂಬಂಧ ಆಡಿಯೋ ಸೇರಿ ಮೆಸೇಜ್, ಸ್ಕ್ರೀನ್ಶಾಟ್ಸ್ ಹಾಗೂ ಕೆಲ ದಾಖಲೆಗಳನ್ನು ಗಿರೀಶ್ ಕೊಟ್ಟಿದ್ದಾನೆ. ಈ ಸಂಬಂಧ ರಜತ್ಗೆ ನೋಟಿಸ್ ಕೊಟ್ಟಿದ್ದು ವಿಚಾರಣೆಗೆ ಹಾಜರಾಗಬೇಕಾಗಿದೆ.
ರಿಕ್ಕಿ ರೈ ಲ್ಯಾಂಬೋರ್ಗಿನಿ ಕಾರು ಡ್ರಿಫ್ಟಿಂಗ್ ಪ್ರಕರಣಕ್ಕೆ ಮತ್ತೊಂದು ಟ್ವಿಸ್ಟ್ ಸಿಕ್ಕಿದೆ. ರಿಕ್ಕಿ ರೈ ಮೇಲೆ ವಂಚನೆ ಕೇಸ್ ದಾಖಲಾಗಿದೆ. ದೆಹಲಿಯಲ್ಲಿ ಖರೀದಿಸಿದ ಕಾರು ರಿಜಿಸ್ಟರ್ ಮಾಡಿಸಿಲ್ಲ. ಫ್ಯಾನ್ಸಿ ನಂಬರ್ ಹರಾಜಿನಲ್ಲಿ ಖರೀದಿ ಮಾಡಿ ಟ್ಯಾಕ್ಸ್ ಕಟ್ಟದೆ ಕಾರಿಗೆ ಅಳವಡಿಕೆ ಮಾಡಿದ್ದಾರೆ. ಕಬ್ಬನ್ ಪಾರ್ಕ್ ಸಂಚಾರ ಪೊಲೀಸರ ದಾಖಲೆ ಪರಿಶೀಲನೆ ವೇಳೆ ಅಕ್ರಮ ಬಯಲಾಗಿದೆ. ಅದೇ ಕಾರಣಕ್ಕೆ ಮೊದಲ ದಿನ ಕಾರಿನ ನಂಬರ್ ಪತ್ತೆಯಾಗಿದ್ದರೂ ಸಹ ಕಾರಿನ ಮಾಲೀಕರು ಪತ್ತೆಯಾಗಿರಲಿಲ್ಲ. ಲ್ಯಾಂಬೋರ್ಗಿನಿ ಕಾರು ಆಗಿರೋ ಹಿನ್ನೆಲೆ ರಿಜಿಸ್ಟರ್ಗೆ ಲಕ್ಷಾಂತರ ರೂಪಾಯಿ ಟ್ಯಾಕ್ಸ್ ಕಟ್ಟಬೇಕಿತ್ತು. ಆದರೆ ಇದ್ಯಾವುದು ಮಾಡದೆ ನಿಯಮ ಉಲ್ಲಂಘನೆ ಮಾಡಿ ಸರ್ಕಾರಕ್ಕೆ ವಂಚನೆ ಮಾಡಿ ಕಾರು ಓಡಿಸ್ತಾ ಇರೋ ರಿಕ್ಕಿ ರೈ ವಿರುದ್ಧ ವಂಚನೆ ಕೇಸ್ ದಾಖಲಾಗಿದೆ. ಕಬ್ಬನ್ ಪಾರ್ಕ್ ಸಂಚಾರ ಪೊಲೀಸರು ನೀಡಿದ ದೂರಿನ ಅನ್ವಯ ಕಬ್ಬನ್ ಪಾರ್ಕ್ ಕಾನೂನು ಸುವ್ಯವಸ್ಥೆ ಠಾಣೆಯಲ್ಲಿ ಮತ್ತೊಂದು ಎಫ್ಐಆರ್ ದಾಖಲಾಗಿದೆ. ಮರ್ಯಾದಾ ಪುರುಷೋತ್ತಮ ಶ್ರೀರಾಮನ ಜನ್ಮದಿನವನ್ನ ಎಲ್ಲೆಡೆ ಶ್ರದ್ಧಾ ಭಕ್ತಿಯಿಂದ ಆಚರಿಸಲಾಗುತ್ತಿದೆ. ರಾಮ ಜನ್ಮಭೂಮಿ ಅಯೋಧ್ಯೆಯಲ್ಲಿ ಅದ್ಧೂರಿಯಾಗಿ ರಾಮನವಮಿ ಆಚರಣೆ ಮಾಡಲಾಯಿತು. ಮಧ್ಯಾಹ್ನ 12 ಗಂಟೆಗೆ ರಾಮಲಲ್ಲಾ ಹಣಿಗೆ ಸೂರ್ಯ ಕಿರಣಗಳ ತಿಲಕವಿಟ್ಟಿದೆ. ರಾಮನ ಹಣಿಯ ಮೇಲೆ 4 ನಿಮಿಷಗಳ ಕಾಲ ಸೂರ್ಯ ರಶ್ಮಿ ಸ್ಪರ್ಶಿಸಿದೆ. ಈ ಅವಧಿಯು ರಾಮನ ಜನನ ಸಮಯವನ್ನು ಸೂಚಿಸುತ್ತದೆ. ಈ ವಿಸ್ಮಯ ಕ್ಷಣಗಳಿಗೆ ಲಕ್ಷಾಂತರ ಭಕ್ತರು ಸಾಕ್ಷಿಯಾದರು. ಸೂರ್ಯಕಿರಣ ಹಣಿಗೆ ತಿಲಕವಿಡುತ್ತಿದ್ದಂತೆ ಭಕ್ತರ ಹರ್ಷೋದ್ಗಾರ ಮುಗಿಲು ಮುಟ್ಟಿತು. ರಾಮನ ಜಪ ಜೋರಾಗಿತ್ತು. ತಡರಾತ್ರಿ 2 ಲಕ್ಷಕ್ಕೂ ಹೆಚ್ಚು ಭಕ್ತರು ರಾಮಲಲ್ಲಾ ದರ್ಶನ ಪಡೆದಿದ್ದಾರೆ. ಇಂದು ರಾತ್ರಿ 10 ಗಂಟೆವರೆಗೂ ದರ್ಶನಕ್ಕೆ ಅವಕಾಶ ಮಾಡಿಕೊಡಲಾಗಿದೆ. ಇತ್ತ ದೇಶದೆಲ್ಲೆಡೆಯೂ ಶ್ರೀರಾಮನವಮಿ ಆಚರಣೆ ಜೋರಾಗಿತ್ತು. ದೇವಸ್ಥಾನಗಳಲ್ಲಿ ರಾಮನಿಗೆ ವಿಶೇಷ ಪೂಜೆ, ಅಲಂಕಾರ ಹಾಗೂ ಅಭಿಷೇಕ ನಡೆದವು. ಭಕ್ತರು ಬೆಳಗ್ಗೆಯಿಂದಲೇ ದೇವಸ್ಥಾನಗಳಿಗೆ ಬಂದು ಶ್ರೀರಾಮನ ದರ್ಶನ ಪಡೆದು ಪುನೀತರಾದರು. ಭಕ್ತರು ರಾಮನ ಭಜನೆ ಪಠಣಿಯಲ್ಲಿ ಮುಳುಗೆದ್ದರು. ಹಲವೆಡೆ ಸೀತಾರಾಮ ಕಲ್ಯಾಣೋತ್ಸವ ನಡೆಯಿತು. ದೇವಸ್ಥಾನಗಳು, ರಸ್ತೆಗಳಲ್ಲಿ ಶ್ರೀರಾಮ ನವಮಿ ಪ್ರಯುಕ್ತ ಜನರಿಗೆ ಪಾನಕ, ಮಜ್ಜಿಗೆ ವಿತರಣೆ ಮಾಡಲಾಯಿತು. ರಾಜ್ಯದಲ್ಲೂ ರಾಮನವಮಿ ಸಂಭ್ರಮ ಮನೆ ಮಾಡಿತ್ತು. ಬಿಸಿಲ ನಾಡು ರಾಯಚೂರಿನಲ್ಲಿ ಶ್ರೀರಾಮನವಮಿಯನ್ನ ಸಡಗರ ಸಂಭ್ರಮದಿಂದ ಆಚರಿಸಲಾಯಿತು. ನಗರದ ರಾಮ ಮಂದಿರ, ಕೋದಂಡರಾಮ ದೇವಾಲಯ ಸೇರಿದಂತೆ ರಾಮನ ದೇವಾಲಯಗಳಲ್ಲಿ ಬೆಳಗ್ಗೆಯಿಂದ ವಿಶೇಷ ಪೂಜಾ ಕೈಂಕರ್ಯಗಳು ನಡೆದವು. ಭಕ್ತರಿಗೆ ಪಾನಕ, ಪ್ರಸಾದ, ಅನ್ನ ಸಂತರ್ಪಣೆ ನಡೆಯಿತು. ಕೋದಂಡರಾಮ ದೇವಾಲಯದಲ್ಲಿ ರಾಮನ ರಥೋತ್ಸವ ಜರುಗಿತು. ಭಕ್ತರು ರಥೋತ್ಸವದಲ್ಲಿ ಭಾಗಿಯಾಗಿ ತಮ್ಮ ಹರಕೆಯನ್ನ ತೀರಿಸಿದರು. ಮಂಜಿನ ನಗರಿ ಮಡಿಕೇರಿಯಲ್ಲಿ ಇರುವ ಕೋದಂಡರಾಮ ದೇವಾಲಯದಲ್ಲಿ ಸಾವಿರಾರು ಸಂಖ್ಯೆಯ ಜನರಿಗೆ ಅನ್ನ ಪ್ರಸಾದ ವಿತರಣೆಯನ್ನ ಮಾಡಲಾಗ್ತಾ ಇದೆ. ಆದರೆ ಗ್ಯಾಸ್ ಸಿಲಿಂಡರ್ ಸಿಗದೇ ಇರೋ ಹಿನ್ನೆಲೆಯಲ್ಲಿ ಸೌದೆಗಳನ್ನು ಬಳಸಿಕೊಂಡು ಅಡುಗೆ ತಯಾರಿಸಿ ಸಾವಿರಾರು ಜನರಿಗೆ ಅನ್ನಪ್ರಸಾದವನ್ನು ವಿತರಣೆ ಮಾಡಿದ್ದಾರೆ. ಹಾಸನದಲ್ಲೂ ರಾಮ ಜಪ ಜೋರಾಗಿತ್ತು. ಎನ್ಆರ್ ವೃತ್ತದಲ್ಲಿರುವ ವರ್ತಕರ ಸಂಘದಿಂದ ರಾಮನವಮಿ ಆಚರಣೆ ಮಾಡಲಾಯಿತು. ಸಿಲಿಂಡರ್ ಸಿಗದ ಕಾರಣ ಸೌದೆ ಒಲೆಯಲ್ಲಿ ಪ್ರಸಾದ ತಯಾರಿಸಲಾಯಿತು. ಭಕ್ತರಿಗೆ ಪಲಾವ್, ಮಜ್ಜಿಗೆ, ಪಾನಕ, ಮೊಸರನ್ನ, ಕೋಸಂಬರಿ ವಿತರಿಸಲಾಯಿತು. ಪ್ರಸ್ತುತ ನಾವು ಮಡಿಕೇರಿ ನಗರದ ಮಲ್ಲಿಕಾರ್ಜುನ ನಗರದ ಕೋದಂಡರಾಮ ದೇವಾಲಯದ ಬಳಿ ನಾವಿದ್ದೇವೆ. ಇವತ್ತು ರಾಮನವಮಿ, ದೇಶದೆಲ್ಲೆಡೆಯೂ ಕೂಡ ಸಂಭ್ರಮಾಚರಣೆ ಮುಗಿಲು ಮುಟ್ಟಿದೆ. ಅದರಂತೆ ಬಂದಂತಹ ಭಕ್ತರಿಗೆ ಅನ್ನ ಸಂತರ್ಪಣೆ ಮಾಡಲಿಕ್ಕೂ ಕೂಡ ಸಾಕಷ್ಟು ಇದೀಗ ಗ್ಯಾಸ್ ಅಭಾವ ಎದುರಾಗಿರ್ತಕ್ಕಂಥದ್ದು. ಆದರೂ ಕೂಡ ಅಲ್ಪ ಸ್ವಲ್ಪ ಇರ್ತಕ್ಕಂತಹ ವಾಣಿಜ್ಯ ಸಿಲಿಂಡರನ್ನು ಬಳಸಿಕೊಂಡು ದೇವಾಲಯದ ಆಡಳಿತ ಮಂಡಳಿಯವರು ಒಂದಷ್ಟು ಗ್ಯಾಸ್ನಲ್ಲೂ ಕೂಡ ಅಡಿಗೆಯನ್ನ ತಯಾರಿಯನ್ನ ಮಾಡ್ತಾ ಇದ್ದಾರೆ. ಬರುವಂಥ ಸಾವಿರಾರು ಸಂಖ್ಯೆಯ ಭಕ್ತರಿಗೆ ಅನ್ನ ಸಂತರ್ಪಣೆಯನ್ನ ಮಾಡಬೇಕು ಅನ್ನೋ ಒಂದು ಸದುದ್ದೇಶದಿಂದ ಈ ರೀತಿ ಒಂದು ಮಾಡ್ತಾ ಇದ್ದಾರೆ.